ಸಂತೋಷಕರವಾದಂತಹ ಒಂದು ವಿಷಯ. ಈ ರೀತಿಯಾದಂತಹ ಕಾರ್ಯಗಳು ಪ್ರತಿಯೊಂದು ಕಡೆ ನಡೀಬೇಕು. ಇಲ್ಲಿ ಇದು ನಡೀತಾ ಇದೆ ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಸಹ ಈ ರೀತಿಯಾದಂತಹ ಕಾರ್ಯಗಳು ನಡೀತಾ ಇವೆ. ಆದರೆ ಇದು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅನೇಕ ಕಡೆಗಳಲ್ಲಿ ನಡೀಬೇಕಾಗಿದೆ. ಮತ್ತು ಮಕ್ಕಳನ್ನು ತಂದೆ ತಾಯಿಗಳು ಇಂತಹ ಒಂದು ಕಡೆಗಳಿಗೆ ಕಳಿಸಬೇಕಾಗಿಯೂ ಇದೆ, ಕಳಿಸಬೇಕು. ಶಾಲೆ ಕಳಿಸ್ತಾರೆ ಮತ್ತು ಟ್ಯೂಷನ್ಗೆ ಕಳಿಸುವುದು, ಶಾಲೆ ಕಳಿಸ್ತಾ ಇದ್ದಾರೆ, ಅಲ್ಲಿ ಸಾಕಾಗುವುದಿಲ್ಲ ಅಂಥೇಳಿ ಮತ್ತೆ ಪುನಃ ಟ್ಯೂಷನಿಗೆ ಕಳಿಸುವುದು, ಹೀಗೆಲ್ಲ ಆಗ್ತಾ ಇದೆ. ಅದೆಲ್ಲ ಇರಲಿ. ಆದರೆ ಅದರ ಜೊತೆಗೆ ಇಂತಹ ಒಂದು ಸಂಸ್ಕಾರವನ್ನು ಸಹ ಅವರಿಗೆ ಹೇಳಿಕೊಡುವಂತಹ ಒಂದು ಪ್ರಯತ್ನವನ್ನು ಮನೆಯಲ್ಲಾದರೂ ಮಾಡಬೇಕು. ಮನೆಯಲ್ಲೇ ಆಗುವುದಿಲ್ಲ ಅಂತಂದರೆ ಇಂತಹ ಒಂದು ಸ್ಥಳಕ್ಕಾದರೂ ಕಳಿಸಿ ಅವರಿಗೆ ಉತ್ತಮವಂತಹ ವಿದ್ಯೆಯ ಜೊತೆಗೆ ಒಂದು ಉತ್ತಮವಂತಹ ಸಂಸ್ಕಾರವೂ ಸಹ ಅವರಿಗೆ ಪ್ರಾಪ್ತವಾಗುವಂತೆ ಮಾಡಬೇಕು. ಕೇವಲ ವಿದ್ಯೆಯೂ ಸಾಕಾಗುವುದಿಲ್ಲ, ವಿದ್ಯೆಯ ಜೊತೆಗೆ ಒಂದು ಸಂಸ್ಕಾರವೂ ಸಹ ಅತ್ಯಂತ ಅವಶ್ಯಕ. ವಿದ್ಯೆ ಮತ್ತು ಸಂಸ್ಕಾರ ಈ ಎರಡೂ ಸಹ ಮನುಷ್ಯನಿಗೆ ಎರಡು ಕಣ್ಣುಗಳಿದ್ದ ಹಾಗೆ. ಎರಡೂ ಸರಿಯಾಗಿದ್ದರೆ ಮಾತ್ರ ಪರಿಪೂರ್ಣವಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಕಣ್ಣು ಮುಚ್ಚಿದರೆ ನೋಡಬಹುದು, ಆದರೆ ಸ್ವಲ್ಪ ಮಾತ್ರ ನೋಡೋಕ್ಕಾಗುತ್ತೆ, ಎಲ್ಲದನ್ನು ಪೂರ್ತಿ ನೋಡೋಕ್ಕಾಗೋದಿಲ್ಲ. ಇನ್ನೊಂದು ಕಣ್ಣಿದ್ದರೆ ಮಾತ್ರ ನಮ್ಮ ದೃಷ್ಟಿಯ ಒಂದು ವ್ಯಾಪ್ತಿಯು ಅಧಿಕವಾಗುತ್ತೆ. ಅದರಿಂದ ನಾವು ಎಲ್ಲದನ್ನು ಚೆನ್ನಾಗಿ ನೋಡಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ವಿದ್ಯೆ ಮತ್ತು ಸಂಸ್ಕಾರ ಈ ಎರಡೂ ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಆ ಒಂದು ಸಂಸ್ಕಾರ ಹೇಗೆ ವಿದ್ಯೆ ಅನ್ನುವುದು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಕೊಡ್ತಾ ಇದ್ದೀವೋ, ವಿದ್ಯಾಭ್ಯಾಸವನ್ನು ಯಾವಾಗ ಮಾಡಿಸೋದು ಮಕ್ಕಳಿಗೆ ಅವರಿಗೆ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಬರ್ತಾ ಇದೆ ಅಂದ ತಕ್ಷಣವೇ ಅಕ್ಷರಾಭ್ಯಾಸ ಮಾಡಿಸಿ ಅವರಿಗೆ ಹಂತ ಹಂತವಾಗಿ ವಿದ್ಯಾಭ್ಯಾಸವನ್ನು ಮಾಡಿಸುವುದುಂಟು. ಅಷ್ಟೇ ಹೊರತು ಒಂದು 40-50 ವರ್ಷ ಬಂದ ಮೇಲೆ ಆಮೇಲೆ ಶಾಲೆ ಕಳಿಸೋದು ಅಂತ ಹಾಗೆ ಮಾಡುವುದಿಲ್ಲ. ಮೊದಲು ಬೇಡ, ಸ್ವಲ್ಪ 40-50 ವರ್ಷ ವಯಸ್ಸು ಬರಲಿ ಆಗ ಶಾಲೆ ಕಳಿಸೋಣ ಅಂತ ಹಾಗೆ ಮಾಡುವುದಿಲ್ಲ, ಚಿಕ್ಕ ವಯಸ್ಸಿನಲ್ಲೇ ಕಳಿಸ್ತೀವಿ. ಅದೇ ರೀತಿಯಾಗಿ ಈ ಸಂಸ್ಕಾರವನ್ನು ಚಿಕ್ಕ ವಯಸ್ಸಿನಲ್ಲೇ ಇದೇ ರೀತಿಯಾಗಿ ಕಲಿಸಬೇಕು. ಅವರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಹೀಗೇ ಮಾಡಬೇಕು ಅನ್ನುವಂತಹ ವಿಷಯವನ್ನು ಹೇಳ್ತಾ, ಈ ಕಾರ್ಯವು ಇಲ್ಲಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ, ಇನ್ನೂ ಹೆಚ್ಚಿನ ಮಕ್ಕಳು ಇದರಲ್ಲಿ ಭಾಗವಹಿಸಿ ಉತ್ತಮವಾದಂತಹ ಪ್ರಜೆಗಳಾಗಿ ಅವರು ಅಭಿವೃದ್ಧಿಯನ್ನು ಹೊಂದಲಿ ಎಂಬುದಾಗಿ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಇಲ್ಲಿಯ ಈ ಒಂದು ಭವನವನ್ನು ನಾವು ಹಿಂದಿನ ಸಲ ಬಂದಾಗ ಇಲ್ಲಿ ಆ ಭವನದ ಶಿಲಾನ್ಯಾಸವನ್ನು ಮಾಡಿದ್ವಿ. ಈ ಒಂದು 2 ವರ್ಷಗಳಲ್ಲಿ ಇಷ್ಟೊಂದು ನಿರ್ಮಾಣವನ್ನು ಈಗ ಮಾಡಿದ್ದೀರಿ. ಇನ್ನೂ ಸಹ ತುಂಬ ಕೆಲಸಗಳು ಆಗಬೇಕಾಗಿದೆ. ಆ ಎಲ್ಲ ಕೆಲಸಗಳು ಸಹ ಇದು ಇನ್ನೂ ಅಮ್ಮನವರ ಅನುಗ್ರಹದಿಂದ, ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಅನುಗ್ರಹದಿಂದ ಶೀಘ್ರವಾಗಿ ಆ ಎಲ್ಲ ಕೆಲಸಗಳು ಸಹ ಸಮಾಪ್ತಿಯಾಗಲಿ. ಇಲ್ಲಿ ಉತ್ತಮವಾದಂತಹ ಭವನವು ನಿರ್ಮಾಣವಾಗಿ ಸಂಪೂರ್ಣವಾಗಿ ನಿರ್ಮಾಣವಾಗಿ ಅದರಲ್ಲಿ ಸಮಾಜದ ಕಾರ್ಯಗಳು, ನೀವು ಸಂಕಲ್ಪಿಸಿರ್ತಕ್ಕಂತಹ ಎಲ್ಲ ಕಾರ್ಯಗಳೂ ಸಹ ನಿರ್ವಿಘ್ನವಾಗಿ ನಡೆಯುವಂತಹ ಒಂದು ಕಾಲ ಅದು ಶೀಘ್ರವಾಗಿಯೇ ಬರುತ್ತೆ ಅಂತಲೂ ಹೇಳ್ತಾ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಹಿಂದೆ ನಾವು ಇಲ್ಲಿಗೆ ಬಂದಾಗ ಈ ಒಂದು ಕಟ್ಟಡದ ಪ್ರಾರಂಭವನ್ನು ಮಾಡುವಾಗ, ಶಿಲಾನ್ಯಾಸವನ್ನು ಮಾಡುವಾಗ ಆವಾಗ ಶಾರದಾ ಪ್ರಸಾದವನ್ನು ಇಲ್ಲಿ ಕೊಟ್ಟಿದ್ದೇವೆ. ಮತ್ತು ಈಗಲೂ ಸಹ ಮುಂದೆ ನಡೆಯುವಂತಹ ಕೆಲಸಗಳಿಗೆ ಪುನಃ ಇನ್ನೊಮ್ಮೆ ನಿಮಗೆ ಆ ಪ್ರಸಾದವನ್ನು ಕೊಡಬೇಕು ಅಂತ ಈಗ ನಾನು ತೀರ್ಮಾನ ಮಾಡಿದ್ದೇನೆ, ಸಂಕಲ್ಪ ಮಾಡಿದ್ದೇನೆ. ಅದರ ಒಂದು ವ್ಯವಸ್ಥೆಯನ್ನು ಮುಂದೆ ನಿಮಗೆ ಮಾಡುತ್ತೇನೆ. ಆ ಒಂದು ವ್ಯವಸ್ಥೆಯನ್ನು ಸಹ ಆ ಒಂದು ಪ್ರಸಾದವನ್ನು ಸಹ ಸ್ವೀಕರಿಸಿ ಇನ್ನೂ ಆ ಮುಂದಿನ ಕೆಲಸಗಳನ್ನು ಸಹ ವಿಶೇಷವಾಗಿ ಮಾಡಿ ಆ ಒಂದು ಪ್ರಸಾದದ ಅಮ್ಮನವರ ಬಲದಿಂದ, ಶಾರದಾ ಪ್ರಸಾದದ ಬಲದಿಂದ ಇನ್ನೂ ಶೀಘ್ರವಾಗಿ ಆ ಕೆಲಸಗಳಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಸಂದೇಹ ಇಲ್ಲ. ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇಲ್ಲಿ ಮುದ್ರಾಧಿಕಾರಿಗಳ ಒಂದು ನೇಮಕ ಇವತ್ತಿನ ದಿವಸ ಆಗಿದೆ. ಮುದ್ರಾಧಿಕಾರಿಗಳ ನೇಮಕ ಆಗಬೇಕು ಅಂತ ಇಲ್ಲಿ ನಿಮ್ಮೆಲ್ಲರ ಒಂದು ಪ್ರಾರ್ಥನೆ ಇತ್ತು. ಶೃಂಗೇರಿಗೆ ಬಂದು ಪ್ರಾರ್ಥನೆ ಮಾಡಿದ್ದೀರಿ. ಇಲ್ಲಿ ಇವರನ್ನು ರಘು ಶರ್ಮಾ ಅವರನ್ನು ಮುದ್ರಾಧಿಕಾರಿ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ನಿಮ್ಮ ಅಭಿಪ್ರಾಯವನ್ನು ನಾವು ತಗೊಂಡು ಅದರಂತೆ ಇದನ್ನು ತೀರ್ಮಾನ ಮಾಡಿ ಇವತ್ತಿನ ದಿವಸ ಅವರನ್ನು ಮುದ್ರಾಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ದೇವೆ. ಅವರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ನೀವು ಈ ಒಂದು ಜವಾಬ್ದಾರಿಯನ್ನು, ಯಾಕಂತಂದರೆ ಈ ಮುದ್ರಾಧಿಕಾರಿಗಳನ್ನು ನೇಮಕ ಮಾಡುವುದು, ಅವರು ತಮ್ಮ ಕೆಲಸವನ್ನು ಮಾಡುವುದು, ಇದೆಲ್ಲವೂ ಸಹ ಹಿಂದಿನಿಂದಲೂ ಸಹ ಪ್ರಾಚೀನ ಕಾಲದಿಂದಲೂ ಸಹ ಬಂದಿರತಕ್ಕಂತಹ ಒಂದು ಸಂಪ್ರದಾಯ. ಅದರಂತೆ ಅವರನ್ನು ಇಲ್ಲಿ ನೇಮಕ ಮಾಡಿದ್ದೇವೆ. ನೀವು ವಿಶೇಷವಾಗಿ ನಿಮ್ಮ ಒಂದು ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿ ತದ್ವಾರ ಕೃತಾರ್ಥರಾಗಬೇಕು. ಎಲ್ಲೂ ಸಹ ಈ ಒಂದು ಕರ್ತವ್ಯಕ್ಕಾಗಲಿ ಮತ್ತು ಪೀಠಕ್ಕೆ, ಈ ಶೃಂಗೇರಿ ಪೀಠದ ಒಂದು ಮುದ್ರಾಧಿಕಾರಿಗಳಾಗಿರುವುದರಿಂದ ಈ ಪೀಠದ ಒಂದು ಘನತೆ ಮತ್ತು ಇದಕ್ಕೆ ಇರತಕ್ಕಂತಹ ಯೋಗ್ಯತೆ ಇದಕ್ಕೆಲ್ಲೂ ಸಹ ಧಕ್ಕೆ ಆಗದೇ ಇರುವ ಹಾಗೆ ನೀವು ನಿಮ್ಮ ಕೆಲಸವನ್ನು ಮಾಡಬೇಕು. ಆ ಒಂದು ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಬೇಕು. ಎಲ್ಲರೂ ಸಹ ಅವರಿಗೆ ವಿಶೇಷವಾಗಿ ಸಹಕಾರವನ್ನು ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಈ ರೀತಿಯಾದಂತಹ ಒಂದು ಐಕಮತ್ಯ,
ಇದೆಲ್ಲವುದೂ ಸಹ ನಿರಂತರ ಇದೇ ರೀತಿಯಾಗಿರಬೇಕು. ಯಾವತ್ತೂ ಸಹ ಭಿನ್ನಾಭಿಪ್ರಾಯಗಳು ಬರಬಾರದು. ಎಲ್ಲರಲ್ಲೂ ಈ ರೀತಿಯಾದಂತಹ ಒಂದು ಐಕಮತ್ಯ, ನಮ್ಮ ಒಂದು ಸನಾತನ ಧರ್ಮದ ಎಲ್ಲ ಅನುಯಾಯಿಗಳಲ್ಲೂ ಸಹ ಒಂದು ವಿಶೇಷವಾದಂತಹ ಐಕಮತ್ಯ ಅನ್ನೋದು ಅತ್ಯಂತ ಅವಶ್ಯಕ. ಅದರೊಳಗೂ ವಿಶೇಷವಾಗಿ ಬ್ರಾಹ್ಮಣ ಸಮಾಜ ಎಲ್ಲರಿಗೂ ಸಹ ಒಂದು ವಿಶೇಷವಾದಂತಹ ಐಕಮತ್ಯ ಅನ್ನುವುದು ಅತ್ಯಂತ ಅವಶ್ಯಕವಾಗಿದೆ. ಒಂದು ಕಡೆಯಿಂದ ಈ ನಮ್ಮ ಕರ್ತವ್ಯಗಳಾಗಿರ್ತಕ್ಕಂತಹ ಧಾರ್ಮಿಕ ಆಚರಣೆಗಳನ್ನೂ ಚೆನ್ನಾಗಿ ಮಾಡಬೇಕು. ತದ್ವಾರ ನಾವು ಮಾಡತಕ್ಕಂತಹ ಕೆಲಸಗಳೆಲ್ಲವುದಕ್ಕೂ ಒಂದು ದೈವಿಕವಾದಂತಹ ಬಲ ನಮಗೆ ಸಿಗುತ್ತೆ. ಆ ರೀತಿಯಾದಂತಹ ಒಂದು ದೈವಿಕವಾದ ಬಲವು ನಮಗೆ ಸಿಗಬೇಕು. ಅದಕ್ಕೆ ಈ ಅನುಷ್ಠಾನಾದಿಗಳನ್ನು ಸಹ, ನಮ್ಮ ಧರ್ಮಾಚರಣೆಯನ್ನು ಸಹ ಚೆನ್ನಾಗಿ ಮಾಡಬೇಕು. ಮತ್ತು ಈ ಒಂದು ಸಮಾಜ ಇದು ಅತ್ಯಂತ ದೃಢವಾಗಿ ಇನ್ನೂ ಇದೇ ರೀತಿಯಾಗಿ ದೃಢವಾಗಿ ಬೆಳೀಬೇಕು. ಆ ರೀತಿಯಾಗಿ ಭಗವಂತ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಲಿ. ಸಮಾಜವು, ಈ ಬ್ರಾಹ್ಮಣ ಸಮಾಜವು, ಬ್ರಾಹ್ಮಣ ಮಹಾಸಭೆಯು ಇನ್ನೂ ದೃಢವಾಗಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ. ಎಲ್ಲ ರೀತಿಯಲ್ಲೂ ಸಹ ಧಾರ್ಮಿಕವಾಗಿಯೂ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಇನ್ನೂ ದೃಢವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು ಮಾಡಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ. ಮುಂದುವರೆದಂತೆ ಸನ್ನಿಧಾನಗಳವರು ಚನ್ನರಾಯಪಟ್ಟಣದ ಬಾಳಗಂಜಿಯಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯ ಪುನರ್ ಪ್ರತಿಷ್ಠಾನ ಮತ್ತು ನೂತನವಾಗಿ ನಿರ್ಮಿಸಲಾದ ದೇವಾಲಯದ ಉದ್ಘಾಟನೆ ಹಾಗೂ ಕುಂಭಾಭಿಷೇಕದತ್ತ ಚಿತ್ತೈಸಿದರು. ದೇವಾಲಯದ ಮುಖ್ಯಸ್ಥರು ಪೂರ್ಣಕುಂಭ ಕಲಶವನ್ನು ಹಿಡಿದು ಸನ್ನಿಧಾನಗಳವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದರು. ಸನ್ನಿಧಾನಗಳವರು ಪೂರ್ಣಕುಂಭ ಕಲಶವನ್ನು ಸ್ಪರ್ಶಿಸಿ ದೇವಾಲಯದತ್ತ ಸಾಗಿದರು.
बुधो गुरुश्च गुरुतां शुक्रः शुभं शंसनिः राहुर्बाहुबलं करोतु विजयं केतुः कुलस्योन्नतिम् नित्यं प्रीतिकरा भवन्तु सततं सर्वेऽनुकूलाग्रहाः आदित्यादि नवग्रहाः शुभकरा मेषादयो राशयः नक्षत्राणि सयोप्रकाशदेवतास्तद्गणाः मासाद्दारतवस्तथैव दिवसाः सन्ध्यास्तथा रात्रयः सर्वे स्थावरजङ्गमाः प्रतिदिनं कुर्युः सदा मङ्गलम् आदित्यादि नवग्रहादयः सुप्रतिता वरदा भवन्तु सुमुहूर्तः सावधानाः सुलग्नाः सावधानाः सत्यज्ञानसुखस्वरूपमरं क्षीराब्धिमध्यस्थितम् योगारूढमतिप्रसन्नवदनं भूषा सहस्रोज्ज्वलम् त्र्यक्षं चक्रपिनाकसाभयवरान् बिभ्राणमर्कच्छविम् छत्रीभूतफणीन्द्रबिन्दुधवलं लक्ष्मीनृसिंहं भजे श्रीलक्ष्मीनृसिंहः सुप्रीतो वरदो भवतु सावधानाः तदेव लग्नं सुदिनं तदेव ಗರ್ಭಗುಡಿಯ ಒಳಗೆ ಪ್ರವೇಶಿಸಿದ ಸನ್ನಿಧಾನಂಗಳವರು ಪೂಜಾನುಷ್ಠಾನಗಳನ್ನು ಪ್ರಾರಂಭಿಸಿದರು. ಸನ್ನಿಧಾನಂಗಳವರು ಲಕ್ಷ್ಮೀ ನರಸಿಂಹರಿಗೆ ಪಂಚಗವ್ಯ ಅಭಿಷೇಕ ನೆರವೇರಿಸಿದರು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. विष्णुं ज्वलन्तं सर्वतोमुखं नृसिंहं भीषणं भद्रं